ನಾನು ನೀನು ಕಂಡ ಹೊಂಗನಸುಗಳು ಇಂದು ನನಸಾಗಿವೆ. ಜೊತೆಯೊಳಿರುವೆ ಏಳು ಜನುಮ ಚಿರಸಾಗಿದೆಯೋ ನಾನು ಪ್ರಭುವೇ. ಏಳೇಳು ವಚನವ ನಡೆಸಿಕೊಡುತ್ತನ ನಿಮ್ಮಯ ನೆರಳಾಗಿರುವೆ. ಮಹಾರಾಜ ಕಂಸ, ನಮ್ಮ ಮದುವೆ ಮಾಡಿಸಿದ್ದಕ್ಕಾಗಿ ನಾನು ನಿಮಗೆಂದೂ ಋಣಿಯಾಗಿರುತ್ತೇನೆ. ನಮಗೆ ಹೊರಡಲು ಅನುಮತಿ ನೀಡಿ. ಅನುಮತಿ? ಹೇಗೆ ಕೊಡಲಿ ಅನುಮತಿ? ಇನ್ನು ಹಲವಾರು ಶಾಸ್ತ್ರಗಳು ಉಳಿದಿವೆ. ಭಯದ ಅವಶ್ಯಕತೆ ಇಲ್ಲ ವಸುದೇವ. ಸಮಯ ಬಂದಾಗ ಭಯಪಡುವ ಅವಕಾಶ ಕೊಡುವೆ. ಈ ಜಗತ್ತಿನಲ್ಲಿ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅದು ನನ್ನ ಪ್ರಿಯ ಸೋದರಿ ದೇವಕಿ. ಹಾಗಾಗಿ ಭಗವಂತ ಕಂಸ ತಮ್ಮ ಸೋದರಿ ದೇವಕಿಯ ಪಲ್ಲಕ್ಕಿಯನ್ನು ಕೈಯಾರೆ ಕಳಿಸಿಕೊಡಲಿದ್ದಾರೆ. ಭಗವಂತ ಕಂಸರಿಗೆ, ಭಗವಂತ ಕಂಸನ ಭಕ್ತರಿಗೂ ದೇವಕಿ, ನನ್ನ ಮುದ್ದು ಸೋದರಿ, ಭಗವಂತ ಕಂಸನ ಆಶೀರ್ವಾದವಿದೆ ನಿನ್ನ ಮೇಲೆ. ನೀನು 7-8 ಮಕ್ಕಳಿಗೆ ತಾಯಿಯಾಗು ಮತ್ತು ನಿನ್ನ ಮಕ್ಕಳು ನನ್ನನ್ನು ಮಾವ ಮಾವ ಕಂಸ ಮಾವ ಎಂದು ಕರೆಯುತ್ತಿರಲಿ. ಅವರನ್ನು ನಾನು ಮೇಲೆ ಎತ್ತಿ ಆಡಿಸಿ ತೊಡೆಯ ಮೇಲೆ ಕೂರಿಸಿಕೊಳ್ಳುವೆ. ಅನಾಚಾರಿ ಅಧರ್ಮಿ ಕಂಸನೆ, ನಿನ್ನ ಪಾಪದ ಕೊಡ ತುಂಬುತ್ತಿದೆ. ನಿನ್ನ ಸರ್ವನಾಶದ ಚಕ್ರ ಆರಂಭವಾಗಿದೆ. ಕಂಸ, ನಿನಗೇನೆನಿಸುತ್ತದೆ? ನೀನು ನಿನ್ನನ್ನು ಭಗವಂತ ಎಂದು ಘೋಷಿಸಿಕೊಂಡು ಈ ಜಗತ್ತಿನ ಸರ್ವಶಕ್ತ ಭಗವಂತ ಶ್ರೀಮನ್ನಾರಾಯಣನನ್ನು ಧಿಕ್ಕರಿಸುವೆಯಾ? ಇಲ್ಲ ಕಂಸ, ಸಾಧ್ಯವಿಲ್ಲ. ನೀನು ಮಾಡಿರುವ ಅಪರಾಧಗಳಿಗೆ ಕೇವಲ ಮೃತ್ಯು ಒಂದೇ ಸರಿಯಾದ ದಂಡನೆ. ನಿನ್ನ ಸೋದರಿ ದೇವಕಿಯ ಗರ್ಭದಿಂದ ಜನಿಸುವ ಪುತ್ರನೇ, ದೇವಕಿಯ 8ನೇ ಪುತ್ರನೇ ನಿನ್ನ ಅಂತ್ಯ ಹಾಡುತ್ತಾನೆ ಕಂಸ. ನಿನಗೆ ಅಂತ್ಯ ಹಾಡುತ್ತಾನೆ ಕಂಸ. ನಿನ್ನ ಹತ್ಯೆ ಮಾಡಲೆಂದೇ ಅವನು ಈ ಜಗತ್ತಿನಲ್ಲಿ ಅವತಾರವೆತ್ತುತ್ತಾನೆ. ಪ್ರಭು, ಅಶರೀರವಾಣಿಯ ಕಾರಣದಿಂದ ಕಂಸನ ದಾರಿ ಇನ್ನೂ ಸುಲಭವಾಗಲಿಲ್ಲವೇ? ದೇವಕಿಯ 8ನೇ ಮಗುವೆ ಕಂಸನನ್ನು ಸಂಹಾರ ಮಾಡುವನೆಂದು ಆತನಿಗೆ ಏಕೆ ತಿಳಿಸಬೇಕಿತ್ತು?
ದೇವಿ, ಯಾವುದೇ ದುಷ್ಟರನ್ನು ಸಂಹಾರ ಮಾಡಬೇಕೆಂದರೆ ಅವರ ಅಂತರಾತ್ಮದಲ್ಲಿ ಮೃತ್ಯುವಿನ ಭಯ ಬಿತ್ತಬೇಕು. ಕಂಸನಿಗೆ ಭಯವಿರಲಿಲ್ಲ. ಈಗ ಅಶರೀರವಾಣಿಯನ್ನ ಕೇಳಿ ಅವನ ಮನಸ್ಸಿನಲ್ಲಿ ಮೃತ್ಯುವಿನ ಭಯ ಉಂಟಾಗಿದೆ. ಇದೇ ಭಯದಿಂದ ಕಂಸ ಅಧಿಕವಾದ ಅಧರ್ಮದಲ್ಲಿ ತೊಡಗುತ್ತಾನೆ. ಅದೇ ಅಧರ್ಮ ಕಂಸನ ಅಂತ್ಯವನ್ನ ಹಾಡುತ್ತದೆ. ಏನಂದೆ 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 ಏನಂದೆ? ಈಗ ಕಳಿಸಿಕೊಡುತ್ತಿರುವ ನನ್ನ ಸೋದರಿಯ 8ನೇ ಮಗು ನನ್ನನ್ನು ಕೊಲ್ಲುತ್ತದೆಯೇ? ಈ ದೇವತೆಗಳಾದರೂ ಎಂತಹ ಹಾಸ್ಯ ಮಾಡುತ್ತಾರೆ. ಅಶರೀರವಾಣಿ ನನ್ನನ್ನು ಕೊಲ್ಲುವುದೇ, ಭಗವಂತ ಕಂಸನನ್ನು. ತಂದೆಯನ್ನೇ ಕಾರಾಗೃಹಕ್ಕೆ ಹಾಕಿದ ವ್ಯಕ್ತಿ ಏನು ಬೇಕಾದರೂ ಮಾಡುತ್ತಾನೆ. ನಾನು ಎಚ್ಚರದಿಂದಿರಬೇಕು. ಸಹೋದರಿ, ಈಗ ತಾನೇ ನಾನು ನಿನಗೆ 7-8 ಪುತ್ರರಾಗುವ ಆಶೀರ್ವಾದ ಮಾಡಿದರೆ ಈ ದೇವತೆಗಳು ನನ್ನ ಆಶೀರ್ವಾದದಿಂದಲೇ ನನ್ನನ್ನು ಭಯಪಡಿಸಲು ನೋಡುತ್ತಿದ್ದಾರೆ. ಅತ್ಯಾಚಾರಿ, ಅನಾಚಾರಿ ಈ ಕಂಸ ಹೀಗೆಲ್ಲ ಹೇಳಿದ ಮಾತ್ರಕ್ಕೆ ನಾನು ಅನಾಚಾರಿಯಾಗುತ್ತೇನೆಯೇ? ನನ್ನ ಕೈಗಳಿಂದ ನನ್ನ ಮುದ್ದು ಸೋದರಿಯ ಹತ್ಯೆ ಮಾಡುತ್ತೇನೆಯೇ? ಹತ್ ದೇವಕಿ, ನೀನು ಚಿಂತಿಸದಿರು. ಈ ಅಶರೀರವಾಣಿ ವ್ಯರ್ಥವಾದದ್ದು. ಇದರಿಂದ ನಿನ್ನ ಮೇಲಿನ ನಿನ್ನ ಸೋದರನ ಈ ಪ್ರೀತಿ ಎಂದಿಗೂ ಕಡಿಮೆಯಾಗದು. ಆದರೆ ನೀನು ನನ್ನನ್ನು ಭಗವಂತ ಕಂಸನೆಂದು ಕರೆದಿದ್ದೀಯಾ ದೇವಕಿ? ನಾನು ಕೇಳಿದ್ದೇನೆ, ಭಕ್ತನ ಮೃತ್ಯು ತನ್ನ ಭಗವಂತನ ಕೈಗಳಿಂದಲೇ ಆದರೆ ಆ ಭಕ್ತನಿಗೆ ಮೋಕ್ಷವೇ ಸಿಕ್ಕ ಹಾಗೆ ಆಗುವುದಂತೆ. ನಾನು ಭಗವಂತ ಕಂಸ ನಿನಗೆ ಮೋಕ್ಷ ನೀಡುತ್ತೇನೆ. ಕಂಸ, ದೇವಕಿ ನಿನ್ನ ಸಹೋದರಿ ಮಾತ್ರವಲ್ಲ, ನನ್ನ ಧರ್ಮ ಪತ್ನಿಯೂ ಹೌದು. ಅಗ್ನಿ ಸಾಕ್ಷಿಯಾಗಿ ಅವಳನ್ನು ರಕ್ಷಣೆ ಮಾಡುವ ಹೊಣೆಯನ್ನು ಹೊತ್ತಿರುವೆ ನಾನು. ಹೌದು, ನಿಮ್ಮ ಸಪ್ತಪದಿಗೆ ನಾನು ಸಾಕ್ಷಿಯಾಗಿದ್ದೇನೆ. ಜೊತೆಗೆ ಬದುಕುವ ಸಾಯುವ ಶಪಥ ಮಾಡಿದ್ದೀರಿ ಇಬ್ಬರು. ಜೊತೆಗೆ ಬದುಕು ಸಾವು ಎಲ್ಲಾದರೂ ಸಾಧ್ಯವೇ? ವಸುದೇವ ಹೇಳಿದ್ದೆ ತಾನೇ ನಿನಗೆ ಭಯಪಡುವ ಅವಕಾಶ ಕೊಡುತ್ತೇನೆ ಎಂದು. ಎಲ್ಲ ತೊರೆದು ಮಾಹಿಷ್ಮತಿಗೆ ತೆರಳು. ಮೊದಲನೆಯ ಪತ್ನಿಯೊಡನೆ ಜೀವನ ನಡೆಸು. ದೇವಕಿಯನ್ನು ಮರೆತು ಬಿಡು. ಇಲ್ಲವಾದರೆ ಇವಳ ಜೊತೆಗೆ ನಿನ್ನ ಅಂತಿಮ ಸಂಸ್ಕಾರವನ್ನು ಮಾಡಬೇಕಾಗುತ್ತದೆ. ನನಗೆ ನನ್ನ ಜೀವದ ಬಗ್ಗೆ ಯಾವುದೇ ಚಿಂತೆಯೂ ಇಲ್ಲ. ಆದರೆ ನಾನು ಜೀವಂತವಿರುವಾಗ ದೇವಕಿಗೆ ಯಾವುದೇ ಅನ್ಯಾಯವಾಗಲು ಬಿಡಲಾರೆ. ವಸುದೇವ, ನೀನು ಭಗವಂತನ ಎದುರೇ ಯುದ್ಧಕ್ಕೆ ನಿಲ್ಲುವ ಚೇಷ್ಟೆ ಮಾಡುತ್ತಿರುವೆ. ಇರಲಿ, ಭಗವಂತ ದಯಾಳುವೇ ಆಗಿರುತ್ತಾನೆ. ತನ್ನ ಭಕ್ತರಿಗೆ ಮೋಕ್ಷವನ್ನೇ ನೀಡುತ್ತಾನೆ. ಆಕ್ರಮಿಸಿ! ಮಹಾರಾಜ, ದೇವಕಿ,
ಭಗವಂತ ಕಂಸನ ಖಡ್ಗದ ಮೊನಚು ಕಡಿಮೆಯಾದಂತಿದೆ. ಇವನು ಮನುಷ್ಯನೋ ರಾಕ್ಷಸನೋ? ಮಹಾರಾಜ, ಮಹಾರಾಜ ಇಲ್ಲ. ವಸುದೇವ, ಮೇಲೆ ಬಾ, ಬಾ ಮೇಲೆ. ನೋಡು, ನಾನು ನಿನ್ನ ಪತ್ನಿಯನ್ನು ಹತ್ಯೆಗೈಯುತ್ತಿದ್ದೇನೆ. ಮೇಲೆ ಬಾ, ಮೇಲೆ ಬಾ, ನಿನಗೆ ಅಗ್ನಿಯ ಮೇಲಾಣೆ. ನನ್ನನ್ನು ತಡೆಯುವ ದುಸ್ಸಾಹಸ ಮಾಡಿದೆಯಾ ಭಗವಂತ ಕಂಸನನ್ನು? ಮಹಾರಾಜ, ಮಹಾರಾಜ, ನೀನೇನು ಹೇಳುವೆ ಎಂದು ಸಹೋದರ, ನನಗೆ ತಿಳಿದಿದೆ ದೇವಕಿ. ನಿನ್ನ ಮಾತಿನಿಂದಲೇ ಈಗಾಗಲೇ ಇವನಿಗೆ ಜೀವದಾನ ಮಾಡಿದ್ದೆ. ಆದರೆ ಈತನ ವಿಧಿಯಲ್ಲೇ ಮೃತ್ಯು ಬರೆದಿದೆ. ಸ್ವಯಂ ಭಗವಂತನು ಈತನ ರಕ್ಷಣೆ ಮಾಡಲಾರ. ಮಹಾರಾಜ, ಬೇಡ, ಬೇಡವೇ? ಬೇಡ, ಬೇಡ. ಈಗ ಭಗವಂತ ಕಂಸ ನಿನ್ನ ಹತ್ಯೆ ಮಾಡುವುದಿಲ್ಲ. ನಿನಗೆ ಮುಕ್ತಿ ನೀಡುತ್ತಾರೆ. ಪ್ರಜೆಗಳೆಲ್ಲರ ಎದುರಿಗೆ ಮುಕ್ತಿ ನೀಡುತ್ತಾರೆ. ದೇವಕಿ, ಕಂಸ ಬಿಟ್ಟು ಬಿಡು ಅವಳನ್ನು. ಕಂಸ, ಕ್ಷಮಿಸು ದೇವಕಿ, ನಿನ್ನನ್ನು ನಾನು ಪತಿಯ ಗೃಹಕ್ಕೆ ಕಳಿಸಲಾಗಲಿಲ್ಲ. ಆದರೆ ಯಮನೆಡೆಗೆ ನಾನೇ ಕಳಿಸುತ್ತೇನೆ. ಸಹೋದರ, ನಿನ್ನ ಚಿತೆಯವರೆಗೂ ಬರುತ್ತೇನೆ. ನನ್ನನ್ನು ಮಮತೆಯಲಿ ಮಕ್ಕಳೆಲ್ಲರ ನೀನು ತಿನ್ನು. ಬಡಿಸುತ್ತಲಿ ಬೆಣ್ಣೆ. ಮತ್ತೆ ನೀನು ಇಷ್ಟೊಂದು ಬೆಣ್ಣೆ? ನಿಮಗೆಷ್ಟು ಬೇಕೋ ಅಷ್ಟು ಬೆಣ್ಣೆ ತಿನ್ನಬಹುದು. ತಿನ್ನಿ ತಿನ್ನಿ. ಕಣ್ಣೆ. ಮರೆತೀರ ನೀವು? ಇದೆಲ್ಲದರ ಮೇಲೆ ಕಂಸ ಮಹಾರಾಜರ ಅಧಿಕಾರ ಇದೆ. ಏನಾಯ್ತು? ನೀವೇಕೆ ಬೆಣ್ಣೆ ತಿನ್ನುತ್ತಿಲ್ಲ? ಬೆಣ್ಣೆ ತಿನ್ನಿ. ಮಾತೆ, ನಾವು ಬೆಣ್ಣೆಗಾಗಿ ಆಸೆ ಪಡಬಾರದು. ಏಕೆಂದರೆ ಈ ಬೆಣ್ಣೆಯ ಮೇಲೆ ಭಗವಂತ ಕಂಸನ ಅಧಿಕಾರವಿದೆ. ಇಲ್ಲ ಇಲ್ಲ, ಹಾಗೇನಿಲ್ಲ. ಏಕೆ ಹೇಳುತ್ತಿರುವಿರಿ? ಮಕ್ಕಳೇ, ಇಲ್ಲಿ ಕೇಳಿ. ನೀವು ಹೆದರುವ ಅವಶ್ಯಕತೆ ಇಲ್ಲ. ನಾನಿರುವೆ. ಇಲ್ಲ ಮಾತೆ, ನಾವು ಬೆಣ್ಣೆ ತಿನ್ನುವುದಿಲ್ಲ. ಮಗು, ಹೇಳುತ್ತಿರುವೆನಲ್ಲ, ಏನೂ ಆಗುವುದಿಲ್ಲ. ಕೊಂಚ ತಿನ್ನಿರಿ. ಇಲ್ಲ ತಿನ್ನಿ. ಇಲ್ಲ ತೆಗೆದು ಕೊಂಚ ತಿನ್ನಿ, ಏನೂ ಆಗುವುದಿಲ್ಲ. ಈಗ ಕೇಳಿ ಮಕ್ಕಳೇ, ಇಲ್ಲಿ ಕೇಳಿ ಮಕ್ಕಳೇ. ತಮಗೇ ಸಂತಾನವಿಲ್ಲದವರು, ಅವರು ಮತ್ತೊಬ್ಬರ ಮಕ್ಕಳ ಬಗ್ಗೆ ಇಷ್ಟೆಲ್ಲ ವೇದನೆ. ಯಶೋದ, ಯಶೋದ, ಏನಾಯಿತು ನಿನಗೆ? ಏನೂ ಆಗಿಲ್ಲ ತಾನೆ? ನನಗೆ ಮಕ್ಕಳನ್ನು ನೋಡಿಕೊಳ್ಳಲು ಬರದು. ಅದಕ್ಕೆ ನನಗೆ ಈಶ್ವರ ಸಂತಾನ ಕರುಣಿಸಿಲ್ಲ. ಇಲ್ಲ ಯಶೋದ, ನಿನ್ನ ಈ ಯೋಚನೆ ಸರಿಯಲ್ಲ. ನಿನ್ನಲ್ಲಿರುವ ಮಮತೆಯು ಅಪಾರ.
ನೀನೊಂದು ಸಾಯುವ ಗಿಡ ಸವರಿದರೂ ಅದು ಎಂದಿಗೂ ಮತ್ತೆ ಸಾಯದು. ನಿಮ್ಮ ಮಾತು ನಿಜವಾಗಿದ್ದರೆ ಗೊಲ್ಲ ಬಾಲಕರು ನಾನು ನೀಡಿದ ಬೆಣ್ಣೆ ತಿನ್ನದೆ ಹೋಗುತ್ತಿದ್ದರೆ ಗೊಲ್ಲ ಬಾಲಕರು ನಿನ್ನ ಪ್ರೇಮದ ಕೊರತೆಯಿಂದಲ್ಲ, ಆ ಕಂಸನ ಭಯದಿಂದ ಬೆಣ್ಣೆಯನ್ನು ತಿಂದಿಲ್ಲ. ನನಗೆ ಮಗನಿದ್ದಿದ್ದರೆ ಆತ ಯಾರಿಗೂ ಹೆದರುತ್ತಿರಲಿಲ್ಲ. ನನ್ನ ಕೈಯಿಂದ ಬೆಣ್ಣೆಯನ್ನು ತಿನ್ನುತ್ತಿದ್ದ. ನಂದಗೋಪ, 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 ಇಲ್ಲಿ ಕೇಳು, ಅಕ್ರೂರ ಅವ್ರು ಬಂದ್ರು. ಪ್ರಣಾಮಗಳು ನಂದಗೋಪ. ಅಕ್ರೂರರೇ, ನಾನು ಕೇಳಿದ್ದೇನು, ಕಂಸನು ದೇವಿ ದೇವಕಿ ಹಾಗೂ ವಸುದೇವರನ್ನು ಬಂಧಿಸಿದ್ದಾನೆಯೇ? ಕೇವಲ ಬಂಧಿ ಮಾತ್ರವಲ್ಲ ನಂದಗೋಪ, ಮಥುರೆಯ ಪ್ರಜೆಗಳ ಎದುರಿಗೆ ಮಹಾರಾಜ ವಸುದೇವ ಮಹಾರಾಣಿ ದೇವಕಿಯ ಹತ್ಯೆ ನಡೆಯಲಿದೆ. ಭಗವಂತ ಕಂಸನಿಗೆ, 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 ಭಗವಂತ ಕಂಸನಿಗೆ. ನನ್ನ ಭಗವಂತ ಎನ್ನಬೇಡಿ, ಭಗವಂತ ಎನ್ನಬೇಡಿ. ನಾನು ಭಗವಂತನಾದಾಗಿನಿಂದ ಆಗಸದಲ್ಲಿರುವ ದೇವತೆಗಳು ಆ ಸ್ಥಾನ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಅಶರೀರವಾಣಿಯ ಮೂಲಕ ನನ್ನ ಮುದ್ದು ಸಹೋದರಿ ದೇವಕಿಯನ್ನೇ ನನ್ನ ಶತ್ರುವನ್ನಾಗಿಸಿದರು. ಅಪರಾಧಿ ನಾನಲ್ಲ, ಕ್ಷೀರಸಾಗರದಲ್ಲಿ ವಾಸಿಸುವ ಆ ಚಕ್ರಧಾರಿ ವಿಷ್ಣು. ಭಗವಂತ ನಿನಗೊಂದು ಅವಕಾಶ ನೀಡಿದ್ದಾನೆ ಕಂಸ, ಬದಲಾಗಲು. ನೀನು ಜೀವಂತವಾಗಿರಬೇಕಾದರೆ ಬಿಡು ಈ ಅಧರ್ಮದ ದಾರಿಯನ್ನು. ನೀನು ಸ್ವಯಂ ಮೃತ್ಯುವಿನ ಬಾಯಲ್ಲಿ ನಿಂತಿರುವೆ. ನನ್ನ ಸಾವಿನ ಬಗ್ಗೆ ಹೇಳುತ್ತಿರುವೆಯಾ? ಸಾಹಸ, ಇದನ್ನು ಸಾಹಸ ಎನ್ನುತ್ತಾರೆ. ಯಾರು ಉಳಿಯುವರೋ ಯಾರು ಅಳಿಯುವರೋ ಇದರ ನಿರ್ಣಯ ಭಗವಂತ ಮಾಡುತ್ತಾನೆ, ಮೂರ್ಖ. ಮಹಾರಾಜ ವಸುದೇವರಿಗೆ ಅವರ ಸಾಹಸಕ್ಕಾಗಿ ಪುರಸ್ಕಾರ ನೀಡಲಾಗುತ್ತದೆ, ಅರ್ಥಾತ್ ಮೃತ್ಯುದಂಡ ಮೋಕ್ಷ ನೀಡಲಾಗುತ್ತದೆ. ಮತ್ತು ಮೋಕ್ಷಕ್ಕಾಗಿ ಭಗವಂತನೇ ಅವತಾರ ಎತ್ತಬೇಕಾಗುತ್ತದೆ. ದಾಸರಿ ಜನರು ಇವರಿಗೆ ಸ್ವಾಮಿ ನಾನು, ಆಚಯರು ಅಚಲರು ಅಭಯರು ಅಮರರು ಮೃತ್ಯುನಾರವತಾರಿನ. ಭಗವಂತ ಅವತಾರ ಎತ್ತಿದ. ಭಕ್ತ, ಭಗವಂತ, ಮೋಕ್ಷ. ಭಗವಂತ ಕಂಸ, ಭಗವಂತ ಕಂಸ, ಇವರನ್ನು ಬಿಟ್ಟು ಬಿಡಿ. ನನ್ನ ಸಾಹಸಿ ಸೋದರಿ, ಕಂಸನ ಅರಮನೆಯಿಂದಲೇ ಓಡಿ ಹೋದ ನನ್ನ ಸಾಹಸಿ ಸೋದರಿ. ನನ್ನ ಶತ್ರುವನ್ನು ಪ್ರೇಮಿಸಲು ಭಯವಾಗಲಿಲ್ಲ, ಮತ್ತೆ ಸೋದರನ ಮೇಲೇಕೆ ಭಯ? ನಿನಗೆ ವಚನ ನೀಡುತ್ತೇನೆ ಸೋದರಿ, ನಿನ್ನ ಜೀವನದ ಅಂತ್ಯವನ್ನು ಪ್ರೇಮಮಯವಾಗಿಸುವೆ. ನಿನಗೆ ನಿನ್ನ ಮೃತ್ಯುವಿನ ಅರಿವೂ ಆಗದು. ಭಯವೇ ಹುಚ್ಚಿ? ಆ ಅಶರೀರವಾಣಿಯ ಅನುಸಾರ ನನ್ನ 8ನೆಯ ಮಗ ನಿಮ್ಮ ಮೃತ್ಯುವಿಗೆ ಕಾರಣವಾಗುತ್ತಾನೆ.
ಹಾಗಿದ್ದ ಮೇಲೆ ಮಹಾರಾಜ ವಸುದೇವರ ಹತ್ಯೆ ಮಾಡಿ ಏನು ಲಾಭ? ಬಿಟ್ಟು ಬಿಡಿ ಇವರನ್ನು. ನಿನ್ನ ಪತಿಯೊಂದಿಗೆ ನನಗೆ ಶತ್ರುತ್ವವಿಲ್ಲ. ಫಲ ವೃಕ್ಷದಲ್ಲೇ ಹುಟ್ಟುವುದಲ್ಲವೇ? ಹಾಗಿದ್ದರೆ ವೃಕ್ಷವೇ ಇಲ್ಲದ ಮೇಲೆ ಫಲವೂ ಇಲ್ಲ. ಮತ್ತು ನನ್ನನ್ನು ಕೊಲ್ಲುವ ಆತನು ಜನಿಸುವುದಿಲ್ಲ. ಇನ್ನೇನಾದರೂ ಹೇಳುವುದಿದೆಯೇ? ನಾನು ವಸುದೇವನ ಪತ್ನಿ ದೇವಕಿ. ಧರ್ಮ, ಕರ್ಮ, ಈಶ್ವರ, ಅಗ್ನಿ, ದಶ ದಿಕ್ಕುಗಳು ಮತ್ತು ನನ್ನ ಪತಿಯನ್ನು ಸಾಕ್ಷಿಯಾಗಿರಿಸಿಕೊಂಡು ಈ ವಚನ ನೀಡುತ್ತೇನೆ. ನಾನು ನನ್ನ 8ನೆಯ ಮಗುವನ್ನು ಜನ್ಮ ನೀಡುತ್ತಲೇ ಸ್ವಯಂ ನಿಮಗೆ ಒಪ್ಪಿಸುತ್ತೇನೆ. ಬೇಡಿಗಳನೆ ಧರಿಸಿದಳು ಮಥುರೆಯ ರಾಜಕುಮಾರಿ. ರತ್ನದ ಬಳೆಗಳು ಮೆರೆದಿಹ ಕರಗಳ ಕೈಕೋಳಗಳಲ್ಲಿ ತೂರಿ. ದೇವಕಿ, 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 ಏನು ಮಾಡಿದೆ ನೀನು? ಮಹಾರಾಜ, ನಿನ್ನ ಈ ಶಪಥವನ್ನು ಮರಳಿ ಪಡೆ ದೇವಕಿ. ದೇವಕಿ, ನಾವು ನಮ್ಮ 8ನೆಯ ಸಂತಾನವನ್ನು ಈ ಪಾಪಿಯ ಕೈಗೆ ನೀಡಬಾರದು. ಕಂಸ, ಎತ್ತು ನಿನ್ನ ಶಸ್ತ್ರವನ್ನು, ಕತ್ತರಿಸು ನನ್ನ ಶಿರಸ್ಸನ್ನು. ಇಲ್ಲ ಮಹಾರಾಜ, ಸೋದರ. ವಸುದೇವ, ನಿನ್ನ ಪತ್ನಿ ಸರಿಯಾದ್ದನ್ನು ಹೇಳುತ್ತಿದ್ದಾಳೆ. ನಿನ್ನನ್ನು ಕೊಂದರೆ ಆಟ ಇಲ್ಲಿಗೆ ಮುಗಿಯುವುದು. ಮತ್ತು ಆಟದ ಆನಂದ ಅದನ್ನು ಆಡುವುದರಲ್ಲಿದೆ, ಅದನ್ನು ಮುಗಿಸುವುದರಲ್ಲ. ನೀನು ನಿನ್ನ ಸಂತಾನದ ಮೃತ್ಯುವಿನ ಭಾರವನ್ನ ಹೊರಲೇಬೇಕು ವಸುದೇವ. ಮಹಾರಾಜ, ಇಲ್ಲ. ಆ ಕ್ಷಣದ ಸಂಕಟವನ್ನ ನಿನ್ನ ಮುಖದ ಮೇಲೆ ನಾನು ನೋಡಬೇಕು ವಸುದೇವ. ಧ್ಯಾನದ ನಿನ್ನ ಸಮಕ್ಷದಲ್ಲೇ ನಿನ್ನ 8ನೇ ಪುತ್ರನ ಹತ್ಯೆ ಆಗುವುದನ್ನು ನೋಡಬೇಕು. ಇಲ್ಲ, ಬೇಡ, ಬೇಡ ಕಂಸ, ಬೇಡ. ಸೃಷ್ಟಿಯಲ್ಲೇ ಮೊದಲ ಬಾರಿಗೆ ತನ್ನ ಮೃತ್ಯುವಿಗೆ ಸಾವನ್ನು ಕರುಣಿಸುವ ಮೊದಲ ವ್ಯಕ್ತಿ ಭಗವಂತ ಕಂಸ. ಇದಕ್ಕಿಂತ ದುರ್ವಿಧಿ ಬೇರೇನಿದೆ? ತನ್ನ ಕೈಯಾರೆ ತಾಯಿ ತನ್ನ ಸಂತಾನವನ್ನು ಸೈತಾನನೊಬ್ಬನ ಮಡಿಲಿಗೆ ಹಾಕುವುದೆಂದರೆ ಈ ಜಗತ್ತಿನಲ್ಲಿ ನಾನೇ ದೌರ್ಭಾಗ್ಯಶಾಲಿ ಸ್ತ್ರೀ ಎಂದುಕೊಂಡಿದ್ದೆ. ಆದರೆ ದೇವಕಿಯ ದೌರ್ಭಾಗ್ಯದೆದುರು ನನ್ನ ವ್ಯಥೆ ಏನೇನೂ ಅಲ್ಲ. ನಿನ್ನ ಮಾತುಗಳು ಸತ್ಯ ಯಶೋದ. ಇಂದು ಒಬ್ಬ ಪತ್ನಿ ತನ್ನ ಪತಿಯ ರಕ್ಷಣೆಗಾಗಿ ತನ್ನ ಕುಡಿಯ ಕತ್ತು ಹಿಸುಕುವ ನಿರ್ಧಾರ ಮಾಡಬೇಕಾಯಿತು. ನಾವೇನೂ ಮಾಡಲು ಸಾಧ್ಯವಿಲ್ಲವೇ? ಯಶೋದ, ಇದು ನನ್ನ ಕೈಯಲ್ಲಿದ್ದಿದ್ದರೆ ನಾನು ಮಿತ್ರ ವಸುದೇವ ಹಾಗೂ ದೇವಿ ದೇವಕಿಯರಿಗೆ ಸಹಾಯ ಮಾಡುತ್ತಿದ್ದೆ. ಆದರೆ ಕಂಸನ ಶಕ್ತಿಯ ಎದುರು ನಮಗೆ ಯಾವ ಸಾಮರ್ಥ್ಯವೂ ಇಲ್ಲ. ಈಗ ಕೇವಲ ನಾರಾಯಣನ ಪ್ರಾರ್ಥನೆಯೊಂದೇ ನಮಗೆ ದಾರಿ.
ಸತ್ಯನಾರಾಯಣ, ಹೇ ಲಕ್ಷ್ಮೀಪತಿ ವಿಷ್ಣು, ನಾನು ಇಂದಿನವರೆಗೆ ನಿನ್ನಲ್ಲೇನೂ ಕೇಳಿಲ್ಲ. ನನ್ನ ಗರ್ಭದಲ್ಲಿ ಕುಡಿ ಚಿಗುರಲಿಲ್ಲ. ಆದರೂ ನನಗೆ ನಿನ್ನಲ್ಲಿ ಅಸಮಾಧಾನವಿಲ್ಲ. ನೀನಿಂದು ಅವಕಾಶವಿತ್ತರೆ ನಾನು ನನ್ನ ಬದುಕನ್ನೇ ತ್ಯಾಗ ಮಾಡಿ ದೇವಕಿಯ ಗರ್ಭದಲ್ಲಿರುವ ಮಗುವನ್ನು ಕಾಪಾಡುತ್ತೇನೆ. ದೇವಕಿಯ 8ನೇ ಸಂತಾನವನ್ನು ನನ್ನ ಸೆರಗಲ್ಲಿ ಅಡಗಿಸಿ ಈ ಧರೆಯ ಎಲ್ಲ ವಿಪತ್ತು, ಎಲ್ಲ ಸಂಕಟ, ಎಲ್ಲ ಕಷ್ಟಗಳಿಂದ ರಕ್ಷಿಸುತ್ತೇನೆ. ನವಿಲುಗರಿಯ ಸುತಗೆಂದೆ ತೆಗೆದಿರಿಸಿ ಕನಸನು ಕಂಡಿಹ ತಾಯೇ, ಅವನನ ನೀಡುವೆನೆಂಬ ವಚನವನು ನೀಡಿಹಳೇನಿದು ಮಹಾರಾಜ, ಮಹಾರಾಜ ಶಾಂತರಾಗಿ. ಯಾಕೆ ಶಾಂತನಾಗಬೇಕು ದೇವಕಿ? ಯಾವ ಸಂತಾನಕ್ಕೆ ಜನ್ಮ ಕೊಟ್ಟು ಅದನ್ನು ರಕ್ಷಿಸುವುದು ನಮ್ಮ ಧರ್ಮವೋ ಆ ಸಂತಾನವನ್ನೇ ನೀನು ಮೃತ್ಯುವಿನ ಜೋಳಿಗೆಗೆ ಹಾಕಿರುವೆ. ಹೀಗೆ ಮಾಡುವ ಮೊದಲು ನಿನ್ನ ಹೃದಯ ಕಂಪಿಸಲಿಲ್ಲವೇ? ಒಂದು ಬಾರಿಯೂ ನಿನ್ನ ಮಮತೆ ಇದನ್ನು ತಡೆಯಲಿಲ್ಲವೇ? ನೋಡು ದೇವಕಿ, ನೋಡು ಈ ನವಿಲುಗರಿಯನ್ನು. ಇದೇ ನವಿಲುಗರಿಯನ್ನು ತಾನೇ ನೀನು ನಿನ್ನ ಸಂತಾನದ ಮುಡಿಗೇರಿಸುವೆ ಎಂದದ್ದು. ಆದರೆ ಇಂದು ನೀನು ಆ ಸಂತಾನವನ್ನೇ ಕಂಸನ ಕೈಗಿಡುವೆ ಎಂದು ವಚನ ನೀಡಿದೆಯಾ? ನೀನು ಹೀಗೇಕೆ ಮಾಡಿದೆ ದೇವಕಿ? ಏಕೆ? ನಾನಾದರೂ ಏನು ಮಾಡಲಿ ಮಹಾರಾಜ? ನಾನೇನು ಮಾಡಲಿ? ಒಂದು ಕಡೆ ನನ್ನ ವಂಶ, ಇನ್ನೊಂದು ಕಡೆ ನನ್ನ ಅಂಶ. ನನ್ನ ವಂಶಕ್ಕಾಗಿ ನನ್ನ ಅಂಶವಾದ ನಿಮ್ಮನ್ನು ಹೇಗೆ ಕಳೆದುಕೊಳ್ಳಲಿ ಮಹಾರಾಜ? ನನ್ನ ಹಣೆಯ ಸಿಂಧೂರವಾದ ನೀವು ಕಂಸನ ಕೈಯಿಂದ ಸಾಯುವುದನ್ನು ಹೇಗೆ ನೋಡಲಿ? ಸಾಯಲು ಬಿಡಬೇಕಿತ್ತು ನೀನು. ಸಾಯಬೇಕಿತ್ತು ನಾನು. ನನ್ನ ಸಂತಾನದ ಮೃತ್ಯು ನೋಡಲು ಬದುಕಿರುವುದಕ್ಕಿಂತ ದೊಡ್ಡ ಶಾಪ ಜಗತ್ತಿನಲ್ಲಿ ಬೇರಾವುದೂ ಇಲ್ಲ ದೇವಕಿ, ಬೇರಾವುದೂ ಇಲ್ಲ. ಮಹಾರಾಜ, ನಾನು ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ಆದರೆ ಪರಿಸ್ಥಿತಿಗಳು ತಂಗಾಳಿಯೇ ಮೈ ಸೋಕಿದರೂ ಸುಡುವಂತೆ ಮಾಡುತ್ತಿವೆ. ಮತ್ತೊಂದು ವಿಷಯ ಮಹಾರಾಜ, ಕಂಸನ ಕರ್ಮಗಳಿಗೆ ಶಿಕ್ಷೆ ಸಿಗುವ ಎಲ್ಲ ದಾರಿಗಳು ಮುಚ್ಚಿ ಹೋಗುವುದು ನನಗಿಷ್ಟವಿಲ್ಲ. ದೇವಕಿ, ನಮ್ಮ ಈ ಸಂತಾನದ ಮೃತ್ಯುವಿಗಿಂತ ದುಃಖಕರವಾದದ್ದು ಬೇರೇನಿದೆ? ಮೃತ್ಯುವಂತೂ ಕಂಸನಿಗೆ ಸುನಿಶ್ಚಿತವಾಗಿದೆ ಮಹಾರಾಜ. ಅಂದರೆ? ಹಾಗೆಂದರೆ ಕಂಸನಿಗೆ ನಮ್ಮನ್ನು ಕೊಲ್ಲುವುದು ಸುಲಭದ ಕೆಲಸ. ಆದರೆ ನಾವು ಬದುಕಿರಬೇಕಾದುದು ಮುಖ್ಯ ಮಹಾರಾಜ. ಅಶರೀರವಾಣಿಯ ಅನುಸಾರ ನಮ್ಮ 8ನೆಯ ಸಂತಾನವೇ ಕಂಸನ ಮೃತ್ಯುವಿಗೆ ಕಾರಣವಾಗಲಿದೆ. ಇದೇ ಕಾರಣಕ್ಕಾಗಿ ಇದೇ ಮಾತನ್ನು ಧರ್ಮವೆಂದು ಭಾವಿಸಿ ನಾವು ಜೀವಂತವಾಗಿರಬೇಕು ಮಹಾರಾಜ. ನಾವು ಈ ಮಗುವಿಗೆ ಜನ್ಮ ನೀಡಲೇಬೇಕು. ಆದರೆ ಇದೆಲ್ಲ ಸಾಧ್ಯವೇ ದೇವಕಿ? ನಾಳೆಗಳನ್ನು ನಾವಾಗಲಿ ಕಂಸನಾಗಲಿ ನೋಡಿಲ್ಲ. ಆದರೆ ನನ್ನ ಹೃದಯ ಹೇಳುತ್ತಿದೆ, ನಮ್ಮ ಪ್ರೇಮಕ್ಕೆ ಜಯ ಸಿಗಲಿದೆ ಎಂದು. ಇದು ಮಾತೆಯೊಬ್ಬಳ ದೃಢ ವಿಶ್ವಾಸ. ಒಂದು ದಿನ ನನ್ನ ಕಂದ ಈ ನವಿಲುಗರಿಯನ್ನು ಅವಶ್ಯವಾಗಿ ಧರಿಸುತ್ತಾನೆ. ಅದಕ್ಕಾಗಿ ವಿಧಿಯೇ ತನ್ನ ದಾರಿಯನ್ನು ಬದಲಿಸಿದರೂ ಸರಿಯೇ.
ಸೋಲದಿಹುದೇ ವಿಧಿ ತಾಯಿಯ ಮಮತೆಯ ಮಾತಿನ ಮುಂದೆ ಬಾಲಕ ಮಾತೆಯ ಮಾತನು ಉಳಿಸುತ್ತ ಗರಿಯನು ಮುಡಿಯನೆ ಮುಂದೆ. ಈ ವಿಶ್ವದಲ್ಲಿ ದೇವತೆಗಳಿಗಿಂತ ಮೇಲಿನ ಸ್ಥಾನ ಮಾತೆ ಹಾಗೂ ಪಿತಾಶ್ರೀಯದ್ದು. ಏಕೆಂದರೆ ದೇವರೇ ಆದರೂ ಮಾತಾ ಪಿತರಿಲ್ಲದೆ ಅವತಾರವೆತ್ತಲು ಸಾಧ್ಯವಿಲ್ಲ. ಇಂದು ಮಾತೆ ದೇವಕಿ ಸರಿಯಾದ ಸಮಯಕ್ಕೆ ಸರಿಯಾಗಿ ನಿರ್ಣಯಿಸಿದ್ದಾರೆ. ಮಾತೆ ದೇವಕಿಯ ನಿರ್ಣಯದಲ್ಲಿ ಪ್ರತಿಯೊಬ್ಬ ಮನುಜನಿಗೂ ಒಂದು ಪಾಠವಿದೆ. ಸಮಯಕ್ಕೆ ಸರಿಯಾಗಿ ಮಾಡುವ ನಿರ್ಧಾರವೇ ಭವಿಷ್ಯದ ಘಟನೆಗಳಿಗೂ ಹಾಗೂ ಸಂಭವಗಳಿಗೂ ಜನ್ಮ ನೀಡುತ್ತದೆ. ಜೈ ಮಾತೆ ಭವಾನಿ! ಮಾಹೇಶ್ಮತಿಯ ವೀರರೇ, ಮಹಾರಾಜ ವಸುದೇವರನ್ನು ಬಂದಿಯಾಗಿಸಿ ಕಂಸನು ವಾಯುವನ್ನು ಮುಷ್ಟಿಯಲ್ಲಿ ಹಿಡಿಯುವ ದುಸ್ಸಾಹಸ ಮಾಡಿದ್ದಾನೆ. ಮಹಾರಾಜರನ್ನು ಬಂಧ ಮುಕ್ತಗೊಳಿಸಲು ಈಗ ಒಂದೇ ದಾರಿ ಉಳಿದಿದೆ. ಯುದ್ಧ! 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 ಮಹಾರಾಣಿಗೆ ಪ್ರಣಾಮಗಳು. ಅಕ್ರೂರರೇ, ನೀವಿಲ್ಲಿ? ಮಹಾರಾಣಿ, ನನ್ನನ್ನು ಕ್ಷಮಿಸಿರಿ. ನನ್ನಿಂದ ಮಹಾರಾಜ ವಸುದೇವ ಹಾಗೂ ದೇವಿ ದೇವಕಿಯರನ್ನು ಮಥುರೆಯಿಂದ ಕರೆತರಲಾಗಲಿಲ್ಲ. ಮಥುರೆಯಲ್ಲಿ ಏನು ನಡೆಯಿತೋ ಅದರ ಬಗ್ಗೆ ನನಗೆ ತಿಳಿದಿದೆ. ಅದಕ್ಕೆ ಮಥುರೆಯ ಮೇಲೆ ಆಕ್ರಮಣ ಮಾಡಲು ನಾನು ನಿರ್ಣಯ ಮಾಡಿದ್ದೇನೆ. ನಿಮ್ಮ ನಿರ್ಣಯ ಸರಿಯಾದದ್ದೇ ಮಹಾರಾಣಿ. ಆದರೆ ಏನು ಆದರೆ? ಹಾಗೆಂದರೇನು ಅಕ್ರೂರರೇ? ಮಹಾರಾಣಿ, ಕಂಸನ ಸೈನ್ಯ ಬಹಳ ದೊಡ್ಡದಿದೆ. ಅವನ ರಣನೀತಿಯ ಪ್ರಕಾರ ನಮ್ಮ ಸೈನ್ಯ ಮಥುರೆಯನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಒಂದೊಮ್ಮೆ ನೀವು ಪ್ರವೇಶ ಮಾಡಿದರೂ, ನಿಮ್ಮ ಸೈನ್ಯ ಜಯದೆಡೆಗೆ ಸಾಗಿದರು, ಆ ದುಷ್ಟ ಕಂಸನ ಮುಂದಿನ ನಡೆ ಮಹಾರಾಜ ವಸುದೇವ ಮಹಾರಾಣಿ ದೇವಕಿಯರ ಪ್ರಾಣಕ್ಕೆ ಸಂಚಕಾರ ತರುವುದಾಗಿರುತ್ತದೆ. ಇದರ ಅರ್ಥವೇನೆಂದರೆ, ನಾವು ಮಹಾರಾಜ ವಸುದೇವ ದೇವಕಿಯರನ್ನು ಮುಕ್ತಿಗೊಳಿಸಲು ಬೇರೇನಾದರೂ ದಾರಿ ಹುಡುಕಬೇಕಿದೆ. ಪಾಪಿ, ಪಾಪಿ, ಅತ್ಯಾಚಾರಿ, ಅತ್ಯಾಚಾರಿ, ಬಂಧಿಸಿದ್ದೀನಿ ಅವರನ್ನು, ಆ ಗರ್ಭವನ್ನು, ನನ್ನ ಮೃತ್ಯುವಿಗೆ ಸಜ್ಜಾದ ಗರ್ಭವನ್ನು. ಯಾವ ಸೋದರಿಗೆ ಮದುವೆ ಮಾಡಿದ್ದೆಯೋ, ಯಾರನ್ನು ಅತಿಯಾಗಿ ಪ್ರೀತಿಸಿದ್ದೆಯೋ ಅವಳನ್ನೇ ಬಂಧಿಸಿದೆಯ. ನಿನ್ನ ಪಾಪದ ಕೊಡ ತುಂಬಿದೆ. ನೀನು ಸಾಯುವೆ, ನೀನು ಸತ್ತೇ ಸಾಯುವೆ. ಈ ವಯಸ್ಸಿನಲ್ಲಿ ಇಷ್ಟೊಂದು ಕ್ರೋಧ ಒಳಿತಲ್ಲ ಪಿತಾಶ್ರೀ. ನೋಡಿ ಹೇಗೆ ಶ್ವಾಸ ಸಿಕ್ಕಿ ಹಾಕಿಕೊಂಡಿದೆ. ಈಗಲೂ ಸಮಯವಿದೆ. ದೇವಕಿಯನ್ನು ಮುಕ್ತಗೊಳಿಸು. ಅದು ಅಸಂಭವ. ಹಾಗಿದ್ದರೆ ನನ್ನ ಜೊತೆ ಯುದ್ಧ ಮಾಡು. ವಯಸ್ಸಾಗಿದ್ದರೂ ನನ್ನ ಪುತ್ರಿಯ ರಕ್ಷಣೆ ಮಾಡುವ ಶಕ್ತಿ ನನ್ನಲ್ಲಿ ಇನ್ನೂ ಇದೆ. ನಿನ್ನನ್ನು ಇಲ್ಲೇ ಹೊಸಕಿ ಹಾಕುವ ಮನಸ್ಸಾಗುತ್ತಿದೆ. ದೇವಕಿಯೇ ನನ್ನನ್ನು ಭಗವಂತನೆಂದು ಒಪ್ಪಿಕೊಂಡಳು. ಇಂದು ನೀನು ಕೂಡ ನನ್ನನ್ನು ಭಗವಂತನೆಂದು ಒಪ್ಪಿಕೊಳ್ಳಲೇಬೇಕು. ಹೇಳು, ಭಗವಂತ ಕಂಸನಿಗೆ ಜಯವಾಗಲಿ. ಹೇಳು, ಹೇಳು, ಭಗವಂತ ಕಂಸನಿಗೆ ಜಯವಾಗಲಿ. ಭಗವಂತ, ವಸುದೇವನ ಸೇನಾಧಿಪತಿ ಅಕ್ರೂರ ನಿಮ್ಮನ್ನು ಕಾಣಲು ಬಂದಿದ್ದಾರೆ.
ನಾನು ಭಗವಂತ ಎನ್ನುವುದನ್ನು ನೀನು ಒಪ್ಪಿಕೊಳ್ಳುತ್ತೀಯಾ? ಇಲ್ಲ. ಪ್ರಭು, ಅಶರೀರವಾಣಿಯ ಕಾರಣದಿಂದಾಗಿ ಕಂಸನಲ್ಲಿ ಮೃತ್ಯು ಭಯ ಉಂಟಾಗಬೇಕಿತ್ತಲ್ಲವೇ? ಭಯವಂತೂ ದೂರದ ಮಾತು, ಅವನು ಮತ್ತಷ್ಟು ಕ್ರೌರ್ಯ ಮೆರೆಯುತ್ತಿದ್ದಾನೆ. ದೇವಿ, ಯಾವ ವ್ಯಕ್ತಿ ಪದೇ ಪದೇ ತಾನು ನಿರ್ಭಯ ಎಂದು ಹೇಳಿಕೊಳ್ಳುತ್ತಾನೋ ಆತನ ಅಂತರಂಗದಲ್ಲಿ ಭೀತಿ ಇರುತ್ತದೆ. ಕಂಸನು ಹೀಗೆ ಪದೇ ಪದೇ ಭಯವಿಲ್ಲ ಎಂದು ಹೇಳುವುದು, ತನಗೆ ಮರಣವಿಲ್ಲ ಎನ್ನುವುದು, ತಾನೇ ದೇವರೆನ್ನುವುದು, ಇದೆಲ್ಲ ಯಾವುದರ ಸಂಕೇತ ಗೊತ್ತೇ? ಅವನ ಅಂತರಾತ್ಮದ ಮೃತ್ಯುವಿನ ಭಯದ ಸಂಕೇತ. ಅವನು ತನ್ನ ಭಯವನ್ನು ಅಹಂಕಾರದಲ್ಲಿ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಾನೆ. ಜಗಕ್ಕೆ ಅನುಪಮ ನಿಧಿ ಮನಕ್ಕೆ. ಹರಿ ಓಂ ಹರಿ ಓಂ ಹರಿ ಎನ್ನುತ್ತಲೇ ಬೇಡು. ಹರಿಗೆ ಜಯನ್ನಿ, ಹರಿಗೆ ಜಯನ್ನಿ. ಮಾತೆ ಪೂರ್ಣೇಶ್ವರಿಯ ಭಕ್ತಿಯನ್ನು ನೋಡಿದೀಯಾ? ಪುಟಕ್ಕಿಟ್ಟ ಚಿನ್ನ ಆಕೆ ಇಡೀ ದಿನ ವಿಷ್ಣುವಿನ ಭಜನೆಯಲ್ಲೇ ಕಾಲ ಕಳೆಯುತ್ತಾಳೆ. ಪೂರ್ಣೇಶ್ವರಿ, ಪೂರ್ಣೇಶ್ವರಿ. ಏ ನಂದರಾಣಿ, ಭಿಕ್ಷೆ ನೀಡುವುದಾದರೆ ಸಂತೋಷದಿಂದ ನೀಡು. ಸನ್ಯಾಸಿನಿ ದುಃಖಿತರಿಂದ ಭಿಕ್ಷೆ ಸ್ವೀಕರಿಸುವುದಿಲ್ಲ. ಕ್ಷಮಿಸು ಪೂರ್ಣೇಶ್ವರಿ, ಮನಸ್ಸು ದುಃಖದಲ್ಲೇ ಮುಳುಗಿರುವಾಗ ಮೊಗದಲ್ಲಿ ನಗು ಹೇಗೆ ಕಾಣುವುದು? ಯಶೋದೆ, ದುಃಖ ನಿನಗೆ. ನನ್ನ ದೃಷ್ಟಿಯಿಂದ ನೋಡು, ನಿನ್ನ ಸುತ್ತಲೂ ಸುಖ ಶಾಂತಿಯೇ ನೆಲೆಸಿದೆ. ನಿನ್ನ ಮನೆಯಂಗಳದಲ್ಲಿ ಎಲ್ಲೆಡೆ ನೆಮ್ಮದಿಯೇ ತುಂಬಿ ತುಳುಕುತ್ತಿದೆ. ಯಶೋದೆ, ಸತ್ಯ ಏನೆಂದರೆ ನಿನ್ನಂಥ ಭಾಗ್ಯಶಾಲಿ ಸ್ತ್ರೀ ಜಗದಲ್ಲೇ ಬೇರಾರೂ ಇಲ್ಲ. ಏಕೆ ನನ್ನ ದೌರ್ಭಾಗ್ಯದ ಅಪಹಾಸ್ಯ ಮಾಡುತ್ತಿರುವೆ? ಯಾವ ಹೆಣ್ಣಿನ ಬಸಿರು ಬರಿದಾಗಿದೆಯೋ, ಯಾರಿಗೆ ಸಂತಾನ ಭಾಗ್ಯವಿಲ್ಲವೋ ಅವಳಿಗೆ ಸಾಂಸಾರಿಕ ಸುಖ ಬರೀ ಕನಸಷ್ಟೇ. ಯಶೋದೆ, ಇದು ನಿನ್ನ ಎಣಿಕೆ. ಆದರೆ ನಾನು ನೋಡುತ್ತಿರುವ ನಿನ್ನ ಭವಿಷ್ಯದಲ್ಲಿ ದುಃಖ ದುಮ್ಮಾನಗಳಿಗೆ ಯಾವುದೇ ಸ್ಥಾನವಿಲ್ಲ. ಮಾತೆ, ಮಾತೆ ತಿಳಿಸಿ ನನಗೆ ಸಂತಾನ ಭಾಗ್ಯ ಎಂದು ದೊರಕಲಿದೆ? ಯಶೋದೆ, ಮತ್ತದೇ ಪ್ರಶ್ನೆ. ಇಂದು ನೀವು ನನ್ನ ಬದುಕಿನ ಸತ್ಯ ತಿಳಿಸಲೇಬೇಕು. ಕೆಲ ಪ್ರಶ್ನೆಗಳಿಗೆ ಉತ್ತರ ಕಾಲವೇ ಹೇಳುತ್ತದೆ. ಹರಿ ಓಂ. ಇಲ್ಲ ತಾಯೇ, ನಾನಿನ್ನೂ ಎಷ್ಟು ದಿನಗಳು ಎಂದು ಕಾಯಲಿ. ನೀವಿಂದು ಸತ್ಯ ಹೇಳಲೇಬೇಕು. ಇಲ್ಲವಾದರೆ ನಾನು ಇಲ್ಲೇ ನನ್ನ ಪ್ರಾಣ ತ್ಯಾಗ ಮಾಡುತ್ತೇನೆ. ಯಶೋದೆ, ಸತ್ಯ ಬಹಳ ಕಹಿಯಾಗಿರುತ್ತದೆ. ಆದರೆ ತಿಳಿಯಲೇಬೇಕೆಂದರೆ ಕೇಳು. ನಿನ್ನ ಭಾಗ್ಯದಲ್ಲಿ ಸಂತಾನ ಸುಖ ಇಲ್ಲ. ನೀನೆಂದಿಗೂ ತಾಯಿಯಾಗಲಾರೆ. ಏನು? ನಾನೆಂದು ಅಮ್ಮನಾಗಲಾರೆನೆ. ನನ್ನ ಬಸಿರು ಬರಿದಾಗೆ ಇರುವುದೇ? ಇಲ್ಲ ತಾಯೇ, ತಾಯಿಯಾಗದ ಸ್ತ್ರೀಯ ಜೀವನ ವ್ಯರ್ಥವಲ್ಲವೇ? ನಾನು ಅಮ್ಮನಾಗಲಾರೆ ಎಂದರೆ
ನನ್ನ ಬದುಕಿಗೆ ಅರ್ಥವೇನಿದೆ? ನನ್ನ ಬದುಕಿಗೆ ಅರ್ಥವೇ ಇಲ್ಲ, ಅರ್ಥವೇ ಇಲ್ಲ. ಯಶೋದೆ, ವಿಧಿಯು ಪೂರ್ವ ನಿರ್ಧರಿತ, ಆದರೆ ಕರ್ಮಗಳ ಆಧಾರದಲ್ಲಿ ಅದನ್ನು ಬದಲಾಯಿಸಬಹುದಾಗಿದೆ. ಬೇಕಿದ್ದರೆ ನಿನ್ನ ದೌರ್ಭಾಗ್ಯವನ್ನು ಸೌಭಾಗ್ಯವಾಗಿಸಬಹುದು. ಹೇಳಿ ಮಾತೆ, ಅದಕ್ಕಾಗಿ ನಾನೇನು ಮಾಡಬೇಕು? ಈ ಸಂಸಾರದ ರಕ್ಷಕ ಭಗವಂತ ಶ್ರೀ ಸತ್ಯನಾರಾಯಣನ ಆರಾಧನೆ ಮಾಡು. ಕೇಳು ಅವನಲ್ಲಿ, ನನ್ನ ಸಂತಾನ ಭಾಗ್ಯವನ್ನೇಕೆ ಕಸಿದುಕೊಂಡೆ ಎಂದು ಕೇಳು. ಆರಾಧನೆಯೇ ದಾರಿ. ಪುತ್ರ ಕಾಮೇಷ್ಟಿ ವ್ರತ ಮಾಡು. ನಿನ್ನ ನಂಬಿಕೆಯಲ್ಲಿ ಶಕ್ತಿ ಇದ್ದರೆ, ನಿನ್ನ ಮಮತೆಯಲ್ಲಿ ಭಕ್ತಿ ಇದ್ದರೆ, ಆ ಶ್ರೀಮನ್ ನಾರಾಯಣನೇ ನಿನ್ನ ಮಡಿಲು ತುಂಬುತ್ತಾನೆ. ಆಸೆಯ ದಾರ ಹೆಣೆದು ತಾಯಾಗುವ ಭರವಸೆ ಮಹಾರಾಜರೇ, ಮಹಾರಾಜ, ಯಶೋದ, ಮಹಾರಾಜರೇ, ಇಲ್ಲಿ ಕೇಳಿ. ಯಶೋದ, ಬನ್ನಿ, ಏನಾಯ್ತು? ಏನಾಯ್ತು ಯಶೋದ? ಅದೇನೆಂದರೆ, ಸ್ವಲ್ಪ ತಾಳು, ಇಲ್ಲಿ ಕೇಳು. ಅಂತಹ ಯಾವ ಖುಷಿಯ ವಿಚಾರವನ್ನು ಹೇಳಲು ನೀನಿಷ್ಟು ಕಾತರಳಾಗಿರುವೆ? ಅದು ಅದು ನಾವು ಅದು ಅಂದ್ರೆ ಏನು ಯಶೋದೆ? ನನ್ನ ಮಾತು ತಾಳು ಕೇಳಿ. ತಾಳು. ಅಯ್ಯೋ, ಏನಿದು? ಎಷ್ಟೋ ದಿನಗಳ ಬಳಿಕ ನಿನ್ನ ಮೊಗದಲ್ಲಿ ಮಂದಹಾಸ ನೋಡುತ್ತಿರುವೆ. ನನ್ನ ದೃಷ್ಟಿ ನಿನಗೆ ತಾಗದಿರಲಿ. ಈಗ ಹೇಳು, ಈ ನಂದನ ಮನದನ್ನೆಯ ಮುಖದಲ್ಲೇಕೆ ನಗುವಿನ ಬಳ್ಳಿ ಹಬ್ಬಿದೆ? ಬಹಳ ಬೇಗ ನಮ್ಮ ಅಂಗಳದಲ್ಲಿ ಬಾಲಗೋಪನ ಗೆಜ್ಜೆದನಿ ಕೇಳಲಿದೆ. ಏನು ಹೇಳುತ್ತಿರುವೆ ಯಶೋದ? ನನಗೆ ಅರ್ಥವಾಗುತ್ತಿಲ್ಲ. ಮಾತೆ ಪೂರ್ಣೇಶ್ವರಿ ಹೇಳಿದ್ದಾರೆ, ನಾನು ಶುದ್ಧ ಮನಸ್ಸಿನಿಂದ ವಿಷ್ಣುವನ್ನು ಸ್ಮರಿಸುತ್ತಾ ಪುತ್ರ ಕಾಮೇಷ್ಟಿ ವ್ರತ ಮಾಡಿದರೆ ಸಂತಾನ ಪ್ರಾಪ್ತಿಯಾಗುವುದಂತೆ. ನಾನು ತಾಯಿಯಾಗಬಹುದು. ನೀನು ಮಾತೆಯಾಗುತ್ತೀಯಾ? ಮತ್ತೆ ನಾನು ಪಿತಾ? ಹಾಗಿದ್ದರೆ ಈ ವ್ರತವನ್ನು ನಾನು ನಿನ್ನ ಜೊತೆಗೆ ಮಾಡುತ್ತೇನೆ. ಮಗು ನಮ್ಮದಂದ ಮೇಲೆ ವ್ರತವು ಜೊತೆಗೆ ಮಾಡಬೇಕಲ್ಲವೇ ಯಶೋದ? ಬರಿದಾಗಿಹ ಮಡಿಲಲಿ ಅರಳುವುದು ಮಾತೆಯ ಮಮತೆಯು ಚಿಗುರಿ, ಒಂದೆಡೆ ಅರಳಿ ಇನ್ನೊಂದೆಡೆ ಮುದುಡುವ ಹುಟ್ಟಿದು 8ನೇ ಬಾರಿ. ದೇವಿ, ಮಾತೆ ಯಶೋದೆ ಹಾಗೂ ದೇವಕಿಯರ ಮಮತೆಯ ಅನುಭವ ನನಗೆ ಈಗಾಗಲೇ ಆಗುತ್ತಿದೆ. ಅದು ಅದ್ವಿತೀಯ. ಮಾತೆಯ ಮಡಿಲಿನ ಸುಖದೆದುರು ಬೇರಾವ ಸುಖವೂ ಇಲ್ಲ. ನೀವು ಸತ್ಯವನ್ನೇ ಹೇಳುತ್ತಿದ್ದೀರಿ. ಯಶೋದೆಯ ಸಮರ್ಪಣಾಭಾವ ಹಾಗೂ ದೇವಕಿಯ ತ್ಯಾಗಕ್ಕೆ ಈ ಜಗತ್ತಿನಲ್ಲಿ ಯಾವುದೂ ಸಾಟಿಯಿಲ್ಲ. ಆದರೆ ಪ್ರಭು, ಮಾತೆಯರು ಇಬ್ಬರು, ಆದರೆ ಜನ್ಮಿಸುವುದು ಒಬ್ಬನೇ ಅಲ್ಲವೇ? ಆ ಇಬ್ಬರು ಅಮ್ಮಂದಿರ ಅದ್ವಿತೀಯ ಪ್ರೇಮ, ಈ ಅಮೂಲ್ಯ ವಾತ್ಸಲ್ಯದ ಪ್ರತಿಫಲ ಒಟ್ಟಿಗೆ ಹೇಗೆ ನಿಭಾಯಿಸುವಿರಿ? ಸಾಧನೆಗೆ ತಕ್ಕಂತೆ ಸಿದ್ಧಿ. ಯಾವುದೇ ಮನುಜನಿಗೆ ಅವನ ಕರ್ಮದಂತೆಯೇ ಫಲ ಸಿಗುತ್ತದೆ ದೇವಿ. ಅದು ಯಶೋದೆಯಾಗಿರಲಿ ಇಲ್ಲ ದೇವಕಿಯಾಗಿರಲಿ, ನಾನವರ ತ್ಯಾಗ, ಭಕ್ತಿ, ಶ್ರದ್ಧೆ ಕರ್ಮಗಳಿಗನುಸಾರವಾಗಿ ಲಭಿಸುತ್ತೇನೆ. ಕಂಸನಿಗೆ ಅವನ ಕರ್ಮಗಳ ಫಲ ಎಂದು ಸಿಗುವುದು ಪ್ರಭು? ದೇವಿ, ಅವನ ಪಾಪ ಅಹಂಕಾರಗಳ ಮೇಲೆ ನಿಂತ ಕಂಸ ಪ್ರತಿ ಕ್ಷಣ ಮೃತ್ಯುವಿನ ಕಡೆಗೆ ಸಾಗುತ್ತಿದ್ದಾನೆ.